ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು, ಗುತ್ತಿಗೆ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಗುಡ್ ನ್ಯೂಸೇ, ಶುಭ ಸುದ್ದಿ. ಕುಟುಂಬ ಪಿಂಚಣಿದಾರರಿಗೆ ಹೈಕೋರ್ಟ್ ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಹಾಗೂ ಪಿಂಚಣಿದಾರರಿಗೂ ಕೂಡ ಇದು ಉಪಯುಕ್ತವಾದಂತಹ ತೀರ್ಪನ್ನು ನೀಡಿದೆ. ಪ್ರತಿಯೊಬ್ಬರಿಗೂ ಲಾಭಕರವಾದ ಈ ಹೈಕೋರ್ಟ್ ತೀರ್ಪು ಯಾರಿಗೆಲ್ಲ ಉಪಯೋಗ ಆಗತ್ತೆ, ಇದರಿಂದ ಎಷ್ಟು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಪಿಂಚಣಿದಾರರು ಎಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಿಂಚಣಿ ಜೀವನಕ್ಕೆ ಭದ್ರತೆಯನ್ನು ಕೊಡುತ್ತೆ. ರಿಟೈರ್ಡ್ ಆದ ಸಮಯದಲ್ಲಿ ನಮಗೆ ಆರ್ಥಿಕ ಭದ್ರತೆಯನ್ನು ಕೊಟ್ಟು ಗೌರವಯುತವಾಗಿ ಜೀವನ ಮಾಡೋಕ್ಕೆ ಒಂದು ಅತ್ಯುತ್ತಮವಾದಂತಹ ಯೋಜನೆ ಅಂತಲೇ ಹೇಳ್ಬೋದು. ಇಂತಹ ಪಿಂಚಣಿಯನ್ನು ಕೆಲವೊಂದು ಬಾರಿ ಕಿತ್ಕೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ. ನಾವು ಪಿಂಚಣಿ ಪಡೆಯಲು ಅರ್ಹರಿದ್ದರೂ ಕೂಡ ನಮಗೆ ಪಿಂಚಣಿ ಕೊಡದೆ ನಿರಾಕರಿಸುವಂಥ ಎಷ್ಟೋ ವಿದ್ಯಮಾನಗಳನ್ನು ನೋಡಿದ್ದೀವಿ. ಅಂಥದ್ದೇ ಒಂದು ಪಿಂಚಣಿ ನಿರಾಕರಣೆ ಮಾಡಿದ ವಿಚಾರಕ್ಕೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಹೈಕೋರ್ಟ್ ಮಹತ್ವದ ತೀರ್ಪು ಏನು, ಯಾರಿಗೆಲ್ಲ ಇದರ ಉಪಯೋಗ ಆಗತ್ತೆ ಅಂತ ತಿಳಿಯೋಣ ಬನ್ನಿ. ವಿಚಾರದಲ್ಲಿ ಪಂಜಾಬ್ ಹಾಗೂ ಹರಿಯಾಣ ಹೈಕೋರ್ಟ್ನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮಹತ್ವಪೂರ್ಣ ಪ್ರಕರಣದಲ್ಲಿ 70% ದೈಹಿಕ ಅಂಗವೈಕಲ್ಯತೆ ಹೊಂದಿರುವಂತಹ ವಿಶೇಷಚೇತನರು ವಿವಾಹಿತ ಮಗಳು ತನ್ನ ತಂದೆಯ ಮರಣದ ನಂತರ ಕುಟುಂಬ ಪಿಂಚಣಿ ಪಡೆಯಲು ಸರ್ಕಾರದ ನಿರಾಕರಣೆಯನ್ನು ಪ್ರಶ್ನಿಸಿ ಗೆಲುವು ಸಾಧಿಸಿದ್ದಾಳೆ. ತಾಯಿಯ ಮರಣದ ನಂತರ ಪಿಂಚಣಿ ಕೋರಿದ್ದ ಇವರಿಗೆ ವಿವಾಹಿತಳಾದ ಕಾರಣ ಆಕೆಯ ಪತಿ ಆದಾಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಸರ್ಕಾರ ಪಿಂಚಣಿಯನ್ನು ನಿರಾಕರಿಸಿತ್ತು. ಆದರೆ ಹೈಕೋರ್ಟ್ ನಿರ್ಧಾರವನ್ನು ತಳ್ಳಿಹಾಕಿ ಅಂಗವಿಕಲ ಮಕ್ಕಳಿಗೆ ವಿವಾಹದ ಸ್ಥಿತಿ ಅಥವಾ ಪತಿಯ ಆದಾಯವನ್ನು ಪರಿಗಣಿಸದೆ ಪಿಂಚಣಿಯನ್ನು ನೀಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿದೆ. ತಂದೆಯ ಮರಣದ ನಂತರ ತಾಯಿ ಪಿಂಚಣಿ ಪಡೆಯುತ್ತಾರೆ. ತಾಯಿಯ ಮರಣದ ಬಳಿಕ ಮಗಳ ಅರ್ಜಿ ಸಲ್ಲಿಸಿದಾಗ ಅವಳು ವಿವಾಹಿತಳಾಗಿದ್ದಾಳೆ. ಆಕೆಯ ಪತಿ ಸರ್ಕಾರಿ ನೌಕರನಾಗಿರುವಾಗ ವಾರ್ಷಿಕವಾಗಿ 4.22 ಲಕ್ಷ ಆದಾಯ ಹೊಂದಿರುವ ಕಾರಣಕ್ಕೆ ಪಿಂಚಣಿಯನ್ನು ನಿರಾಕರಿಸಲಾಗಿದೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ CIT ಕೂಡ ಸರ್ಕಾರದ ನಿಲುವನ್ನು ಬೆಂಬಲಿಸಿ ಸರ್ಕಾರ ಮಾಡಿರುವ ಆದೇಶ ಸರಿಯಾಗಿದೆ ಅಂತ ಹೇಳಿ ತಿಳಿಸಿತ್ತು. ಇದನ್ನು ಪ್ರಶ್ನಿಸಿ ಪಂಜಾಬ್ ಹರಿಯಾಣ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ ಮಗಳು ಗೆಲುವು ಸಾಧಿಸಿದ್ದಾಳೆ. ಪತಿ 100% ಅಂಗವಿಕಲನಾಗಿದ್ದು ಮಗಳು ಸ್ವತಃ 70% ಅಂಗವಿಕಲತೆ ಹೊಂದಿದೆ. ಯಾವುದೇ ಆದಾಯದ ಮೂಲ ಇಲ್ಲ, ಗೃಹಿಣಿಯಾಗಿದ್ದಾಳೆ. ಆದ್ದರಿಂದ ಪಿಂಚಣಿ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿತ್ತು. ಪಂಜಾಬ್ ಸಿವಿಲ್ ಸರ್ವಿಸ್ ರೂಲ್ಸ್ ವಾಲ್ಯೂಮ್ 2 ರೂಲ್ಸ್ 6 ಹಾಗೂ 17 ಪ್ರಕಾರ ಅಂಗವೈಕಲ್ಯತೆಯಿಂದ ಜೀವನೋಪಾಯ ಗಳಿಸಲು ಅಸಮರ್ಥಳಾದ ಮಗಳು 25 ವರ್ಷ ಮೀರಿದರೂ ಕೂಡ ವಿವಾಹಿತಳಾಗಿದ್ದರೂ ಕೂಡ ಪಿಂಚಣಿ ಪಡೆಯಲು ಅರ್ಹ. 2015 ಡಿಸೆಂಬರ್ 9ರಂದು ಸೂಚನೆಯಂತೆ ಅಂಗವಿಕಲ ಮಗಳು ಪತಿಯ ಆದಾಯವನ್ನು ಪರಿಗಣಿಸಬಾರ್ದು ಅಂತ ಹೇಳಿ ಹೈಕೋರ್ಟ್ ಸರ್ಕಾರದ ವಾದವನ್ನು ತಿರಸ್ಕರಿಸಿ ಬಾಕಿ ಇರುವ ಪಿಂಚಣಿಯನ್ನು 9% ಬಡ್ಡಿಯೊಂದಿಗೆ ಬಿಡುಗಡೆ ಮಾಡಬೇಕು ಮತ್ತು 25,000 ರೂಪಾಯಿಗಳ ದಂಡವನ್ನು ವಿಧಿಸಿ ಆದೇಶವನ್ನು ನೀಡಿದೆ.
ಸಾಮಾನ್ಯವಾಗಿ ಕಾನೂನು ನಿಯಮಾವಳಿಗಳ ಪ್ರಕಾರ ಅಂಗವಿಕಲ ಮಕ್ಕಳ ಹಕ್ಕುಗಳು ಏನಿದೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ವಿವಾಹಿತ ಮಹಿಳೆ 25 ವರ್ಷ ಮೀರಿದರೂ ಕೂಡ ಪಿಂಚಣಿ ಪಡೆಯಲು ಅರ್ಹಳಲ್ಲ. ಆದರೆ ದೈಹಿಕ ಹಾಗೂ ಮಾನಸಿಕ ಅಂಗವೈಕಲ್ಯತೆಯಿಂದ ಜೀವನೋಪಾಯ ಗಳಿಸಲು ಅಸಮರ್ಥರಾಗಿದ್ದರೆ ಜೀವಮಾನಕ್ಕೆ ಪಿಂಚಣಿ ಸಿಗುತ್ತದೆ. ವಿವಾಹದ ಸ್ಥಿತಿಯನ್ನು ಪರಿಗಣಿಸದೆ ಈ ತೀರ್ಪು ಅಂಗವಿಕಲರ ಮಹಿಳೆಯರ ಸಾಮಾಜಿಕ ಸುರಕ್ಷತೆಯನ್ನು ಬಲಪಡಿಸುತ್ತೆ ಹಾಗೂ ಸರ್ಕಾರಿ ನಿಯಮಾವಳಿಗಳ ಸರಿಯಾದ ಅನ್ವಯಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿ ಹೈಕೋರ್ಟ್ ತನ್ನ ಅಭಿಪ್ರಾಯದಲ್ಲಿ ತಿಳಿಸಿದೆ, ತನ್ನ ತೀರ್ಪಿನಲ್ಲಿ ತಿಳಿಸಿದೆ. ಅಂಗವಿಕಲರ ಮಕ್ಕಳು ಮಾತ್ರವಲ್ಲ, 25 ವರ್ಷಕ್ಕಿಂತ ಕಡಿಮೆ ಇರುವ ಸ್ವಂತ ಆದಾಯವಿಲ್ಲದ ವಿವಾಹಿತ ಮಹಿಳೆಗೂ ಕೂಡ ಪಿಂಚಣಿ ಸಿಗಬಹುದು ಅಂತ ಹೇಳಿ ತೀರ್ಪಿನಲ್ಲಿ ತಿಳಿಸಿದೆ. ಅಂಗವಿಕಲರ ಮಹಿಳೆಯರು ಮಾತ್ರ ಅಲ್ಲ, ವಿವಾಹಿತಳಾಗಿದ್ದು ಸೂಕ್ತ ಆದಾಯವಿಲ್ಲದೆ ಸ್ವಂತ ಆದಾಯವಿಲ್ಲದ ಮಗಳಿಗೂ ಕೂಡ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ. ಇದು ಮಹಿಳಾ ಸಬಲೀಕರಣ ಹಾಗೂ ಅಂಗವಿಕಲರ ಹಕ್ಕುಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ. ಸರ್ಕಾರಿ ನೌಕರರ ಕುಟುಂಬಗಳಿಗೆ ಈ ತೀರ್ಪು ದೊಡ್ಡ ಆಸರೆ ಆಗತ್ತೆ ಅಂತ ಹೇಳಿ ನಾವು ಪರಿಗಣಿಸಬಹುದಾಗಿದೆ. ಈ ಬಗ್ಗೆ ದಿ ಎಕನಾಮಿಕ್ ಟೈಮ್ಸ್ 2025, ಲಿವ್ ಲಾ ಇನ್ 2025, ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್ ಜಡ್ಜ್ಮೆಂಟ್ 2025, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಆರ್ಡರ್ಸ್, ಪಂಜಾಬ್ ಸಿವಿಲ್ ಸರ್ವಿಸ್ ರೂಲ್ಸ್ ವಾಲ್ಯೂಮ್ 2 ಎಲ್ಲ ಮಾಹಿತಿಯನ್ನು ಅಧಿಕೃತವಾಗಿ ದೃಢೀಕರಿಸಿದೆ. ಸ್ನೇಹಿತರೆ, ಪಿಂಚಣಿ ವಿಚಾರದಲ್ಲಿ ಹೈಕೋರ್ಟ್ಗಳು ವಿವಿಧ ತೀರ್ಪುಗಳನ್ನು ನೀಡ್ತವೆ. ಆ ತೀರ್ಪುಗಳಿಗೆ ಬದ್ಧರಾಗಿ ಯಾರೆಲ್ಲ ಅರ್ಹತೆಗಳು ಇದ್ದಾರೆ ಅವರು ಈ ಆದೇಶವನ್ನು ಹಾಕಿ ಅಂಗವಿಕಲರು ಹಾಗೂ ಮಹಿಳೆಯರು 25 ವರ್ಷದ ನಂತರ ಕೂಡ ಆದಾಯ ಇಲ್ಲದೆ ಇರುವಂತಹ ಮಹಿಳೆಯರು ಕೂಡ ಇದರ ಉಪಯೋಗವನ್ನು ಪಡ್ಕೊಬೋದು ಅಂತ ಹೇಳ್ತಾ, ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಆದೇಶಗಳು, ಹೈಕೋರ್ಟ್ ಆದೇಶಗಳು, ಸುಪ್ರೀಂ ಕೋರ್ಟ್ ಆದೇಶಗಳು ಹಾಗೂ ಕಾನೂನಿನ ಅವಕಾಶಗಳ ಬಗ್ಗೆ ವಿವರವಾದ ಮಾಹಿತಿಗಳನ್ನು ನಿವೃತ್ತ ಸರ್ಕಾರಿ ನೌಕರರು, ಕುಟುಂಬ ಪಿಂಚಣಿದಾರರು, ಸರ್ಕಾರಿ ನೌಕರರು ಹಾಗೂ EPFO ನೌಕರರಿಗೆ ಕೊಡುವಂಥ ಕೆಲಸವನ್ನು ಈ ಚಾನಲ್ ಮಾಡ್ತಾ ಇದೆ. ಈ ಮಾಹಿತಿಗಳು ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಜಾಯಿನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.